स्वनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭೀಮಸೇನ ದೇವರು ಪ್ರಾರಂಭದಲ್ಲಿ ಹೇಳಿದಂತೆ ಅಸ್ತ್ರಗಳನ್ನು ಪ್ರಯೋಗ ಮಾಡಲಿಲ್ಲ, ನಮಸ್ಕಾರವನ್ನು ಮಾಡಲಿಲ್ಲ ಅಂತ ಹೇಳಿದ್ರು. ಹಾಗಾದರೆ ಕೆಲವೊಂದು ಸಂದರ್ಭದಲ್ಲಿ ಅಸ್ತ್ರ ಪ್ರಯೋಗವನ್ನು ಮಾಡಿದ್ದಾರೆ, ಹಿರಿಯರಿಗೂ ನಮಸ್ಕಾರ ಮಾಡಿದ್ದಾರಲ್ವಾ ಅಂತಂದ್ರೆ ಅದಕ್ಕೆ ಆಚಾರ್ಯ ನಿರ್ಣಯವನ್ನು ಕೊಟ್ಟರು. ಅದೆರಡನ್ನೂ ಕೂಡ ಮಾಡಿದ್ದು ಪರಮಾತ್ಮನ ಆಜ್ಞೆಯಿಂದ. ಪರಮಾತ್ಮ ಹಾಗೆ ಯಾಕೆ ಆಜ್ಞೆ ಮಾಡಿದ ಅಂತಂದ್ರೆ ಭೀಮಸೇನ ದೇವರ ಸರ್ವಜ್ಞತ್ವ ಎಂಬುದು ಜಗತ್ತಿಗೆ ಗೊತ್ತಾಗಬೇಕು. ಹಾಗಾಗಿ ಅಸ್ತ್ರ ಪ್ರಯೋಗವನ್ನು ಮಾಡಲಿಕ್ಕೆ 2 ಬಾರಿ ಪರಮಾತ್ಮ ಅನುಮತಿಯನ್ನು ಕೊಟ್ಟಿದ್ದ. ಹಾಗಾಗಿ ಅಸ್ತ್ರ ಪ್ರಯೋಗವನ್ನು ಮಾಡಿದ್ರು, ಬೇರೆ ಯಾವ ಪ್ರಸಂಗದಲ್ಲೂ ಮಾಡಲಿಲ್ಲ. ನಮಸ್ಕಾರ ಮಾಡಿದ್ರು ಗುರು ಹಿರಿಯರಿಗೆ, ದೇವತೆಗಳಿಗೆಲ್ಲ. ಅದ್ಯಾಕೆ ಮಾಡಿದ್ರು ಅಂತಂದ್ರೆ ಮರ್ಯಾದಾ ಸ್ಥಿತಯೇ, ಜಗತ್ತಿನ ಲೋಕ ಮರ್ಯಾದೆಯನ್ನು ಕಾಪಾಡಲಿಕ್ಕೋಸ್ಕರ, ಅರ್ಥಾತ್ ಜನರು ಯಾವ ರೀತಿಯಾಗಿ ವರ್ತಿಸಬೇಕು ಎನ್ನುವುದನ್ನು ತಿಳಿಸಲಿಕ್ಕೋಸ್ಕರ ಭೀಮಸೇನ ದೇವರು ನಮಸ್ಕಾರ ಮಾಡಿದ್ರು. ಮತ್ತು ಅಸ್ತ್ರಾಭಿಮಾನಿ ದೇವತೆಗಳ ಹತ್ರ ಸಾಮಾನ್ಯವಾಗಿ ಬೇರೆಯವರು ಮಾಡೋದು ಪ್ರಾರ್ಥನೆ. ಆದರೆ ಭೀಮಸೇನ ದೇವರು ಯಾವ ಅಸ್ತ್ರಾಭಿಮಾನಿ ದೇವತೆಗಳಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಲಿಲ್ಲ, ಹೊರತಾಗಿ ಆಜ್ಞೆಯನ್ನು ಮಾಡಿ ಅವರ ಮೂಲಕ ಶತ್ರುಗಳ ನಿಗ್ರಹವನ್ನು ಮಾಡಿದ್ರು. ಹಾಗಾಗಿ ಅದು ಕೂಡ ದೋಷ ಅಲ್ಲ ಅಂತ ಆಚಾರ್ಯರು ನಿರ್ಣಯವನ್ನು ಕೊಟ್ಟರು. ಅದಾದ ಮೇಲೆ ಭೀಮಸೇನ ದೇವರ ನಂತರ ಆ ಭಾಗವತ ಧರ್ಮವನ್ನ ಅನುಸರಿಸಿದಂತಹ ವ್ಯಕ್ತಿ ಅಂತಂದ್ರೆ ಅದು ದ್ರೌಪದಿ ದೇವಿ ಮಾತ್ರ. ಎಂತಹ ಕಷ್ಟದ ಸಂದರ್ಭ ಬಂದರೂ ಕೂಡ ತಾನು ಯಾರನ್ನು ಮನಸ್ಸಿನಿಂದಾಗಲಿ ಅಥವಾ ಬಾಯಿಂದಾಗಲಿ ಶಪಿಸಲಿಲ್ಲ ಎಂಬುದಾಗಿ ಆಚಾರ್ಯರು ತಿಳಿಸಿದರು. ಇದಾದ ಮೇಲೆ ಉಳಿದಂತಹ ವ್ಯಕ್ತಿಗಳಲ್ಲಿ ಈ ರೀತಿಯಾದಂತಹ ಭಾಗವತ ನಿಷ್ಠೆ ಅನ್ನೋದು ಇಲ್ಲ ಎಂಬುದಾಗಿ ತೋರಿಸ್ತಾ ಇದ್ದಾರೆ. 20ನೇ ಶ್ಲೋಕದಿಂದಾಗಿ ಪ್ರಾರಂಭ. ಸ್ಯಮಂತಕಾರ್ಥೇ ರಾಮೋಪಿ ಕೃಷ್ಣಸ್ಯ ವಿಮನಾಭವತ್ ಅವಮೇನೇರ್ಜುನಃ ಕೃಷ್ಣಂ ವಿಪ್ರಸ್ಯ ಶಿಶುರಕ್ಷಣೆ. ಪದಚ್ಛೇದ. ಸ್ಯಮಂತಕಾರ್ಥೆ ರಾಮಃ ಅಪಿ ಕೃಷ್ಣಸ್ಯ ವಿಮನಾಃ ಅಭವತ್ ಅವಮೇನೆ ಅರ್ಜುನಃ ಕೃಷ್ಣಂ ವಿಪ್ರಸ್ಯ ಶಿಶುರಕ್ಷಣೆ. ಈ ಶ್ಲೋಕದಲ್ಲಿ ಆಚಾರ್ಯರು 2 ಸಂದರ್ಭಗಳನ್ನು ನಮಗೆ ಉದಾಹರಣೆಯನ್ನಾಗಿ ಕೊಡ್ತಾ ಇದ್ದಾರೆ. ಒಂದು ಬಲರಾಮ ಮಾಡಿದಂತಹ ತಪ್ಪು, ಇನ್ನೊಂದು ಅರ್ಜುನ ಮಾಡಿದಂತಹ ತಪ್ಪು. ಸ್ಯಮಂತಕಾರ್ಥೆ, ಸ್ಯಮಂತಕ ಮಣಿಯ ವಿಚಾರದಲ್ಲಿ ರಾಮ ಬಲರಾಮರು ಕೂಡ ಕೃಷ್ಣನ ವಿಚಾರದಲ್ಲಿ ವಿಮನಾಹ ಅಭವತ್, ಮನಸ್ಸನ್ನ ಕೆಡಿಸಿಕೊಂಡಿದ್ರು, ತಪ್ಪು ತಿಳಿದಿದ್ರು ಅಂತ. ಏನಾಗಿತ್ತು ಅಂದ್ರೆ ವಾಸ್ತವಿಕವಾಗಿ ಸ್ಯಮಂತಕ ಮಣಿ ನಮಗೆಲ್ಲ ಗೊತ್ತಿರುವಂತೆ ಅದು ಸತ್ರಜಿತ್ ರಾಜನ ಹತ್ತಿರ ಇತ್ತು. ಒಂದ್ಸಲ ಏನಾಯ್ತು, ಶತಧನ್ವ ಎನ್ನುವಂತಹ ಒಬ್ಬ ರಾಜ ಸತ್ರಾಜಿತನನ್ನ ಕೊಂದು ಬಿಟ್ಟ. ಸತ್ಯಭಾಮ ದೇವಿಯ ತಂದೆಯಾದಂತಹ ಸತ್ರಾಜಿತನನ್ನ ಕೊಂದು ಬಿಟ್ಟ. ಯಾಕೆಂತಂದ್ರೆ ಸ್ಯಮಂತಕ ಮಣಿ ಬೇಕು ಅಂತ. ಆ ಸಂದರ್ಭದಲ್ಲಿ ಏನಾಯ್ತು, ಶ್ರೀಕೃಷ್ಣ ಮತ್ತು ಬಲರಾಮ ಇಬ್ಬರು ಕೂಡ ಆ ಶತಧನ್ವನನ್ನ ಹಿಡಿಬೇಕು ಅಂತ ಅವನನ್ನ ಹಿಂಬಾಲಿಸಿಕೊಂಡು ಹೋದ್ರು. ಈ ಶತಧನ್ವ ಏನ್ ಮಾಡಿದ, ಆ ಸ್ಯಮಂತಕ ಮಣಿಯನ್ನ ಅಕ್ರೂರನ ಕೈಯಲ್ಲಿ ಇತ್ತು ತಾನು ಓಡ್ಲಿಕ್ಕೆ ಶುರು ಮಾಡಿದ. ಮಣಿಯನ್ನ ಅಕ್ರೂರನ ಕೈಯಲ್ಲಿ ಕೊಟ್ಟ, ತಾನು ಓಡಿ ಹೋದ. ಈ ಕಡೆ ಬಲರಾಮ ಮತ್ತು ಕೃಷ್ಣ ಇಬ್ಬರು ಕೂಡ ಶತಧನ್ವನನ್ನ ಹಿಂಬಾಲಿಸಿಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಸ್ವಲ್ಪ ವೇಗವಾಗಿ ಅವನನ್ನು ಹಿಂಬಾಲಿಸಿಕೊಂಡು ಹೋಗಿ ಅವನನ್ನ ಸಂಹಾರ ಮಾಡ್ತಾನೆ. ನೋಡ್ತಾನೆ ಅವನ ಹತ್ರ ಮಣಿ ಇರೋದೇ ಇಲ್ಲ, ಸ್ಯಮಂತಕ ಮಣಿ ಇರೋದೇ ಇಲ್ಲ. ನಂತರ ಬಲರಾಮ ಬರ್ತಾನೆ, ಕೇಳ್ತಾನೆ ಮಣಿ ಎಲ್ಲಿದೆ ಅಂತ. ಇಲ್ಲ, ಅವನ ಹತ್ರ ಮಣಿನೇ ಇಲ್ಲ ಶತಧನ್ವನ ಹತ್ರ ಅಂತ ಹೇಳ್ತಾನೆ. ಆವಾಗ ಬಲರಾಮನಿಗೆ ಸಂದೇಹ ಬರುತ್ತೆ ಅಂತೆ, ಈ ಕೃಷ್ಣನಿಗೆ ಮೊದಲಿಂದಲೂ ಕೂಡ ಸ್ಯಮಂತಕ ಮಣಿ ಮೇಲೆ ಆಸೆ ಇತ್ತು. ಹಿಂದೆ ಇವನೇ ಸತ್ರಾಜಿತ ರಾಜನ ಹತ್ರ ಹೋಗಿ ಮಣಿಯನ್ನ ಕೊಡುವಂತ ತಾನಾಗಿಯೇ ಕೇಳಿದ್ದಾರೆ. ಯಾರ ಹತ್ತಿರ ಏನನ್ನೂ ಕೇಳದಂತಹ ಕೃಷ್ಣ ಮಣಿಯ ಮೇಲಿನ ಆಸೆಯಿಂದಾಗಿ
ತಾನೇ ಸ್ವಯಂ ಹೋಗಿ ಕೇಳಿದ್ದಾನೆ. ಹಾಗಾಗಿ ಇವತ್ತು ಆ ಮಣಿ ಶತಧನ್ವನ ಹತ್ತಿರನೇ ಇತ್ತು. ಅವನನ್ನು ಕೊಂದು ಕೃಷ್ಣನೇ ಆ ಮಣಿಯನ್ನು ಇಟ್ಕೊಂಡಿದ್ದಾನೆ, ನನ್ನ ಹತ್ತಿರ ಸುಳ್ಳು ಹೇಳ್ತಾ ಇದ್ದಾನೆ ಎನ್ನುವಂತಹ ಒಂದು ವೈಮನಸ್ಯವನ್ನ ಕೃಷ್ಣನಲ್ಲಿ ತಾಳಿದ. ಅಷ್ಟು ಮಾತ್ರ ಅಲ್ಲ, ಅವತ್ತಿನಿಂದಾಗಿ ಕೃಷ್ಣನ ಜೊತೆಗೆ ಮಾತನಾಡುವುದನ್ನೇ ಬಿಟ್ಟು ಸುಮಾರು 3-4 ವರ್ಷಗಳ ಕಾಲ ಆ ವಿದೇಹ ರಾಜ್ಯದಲ್ಲಿ ಮಿಥಿಲಾಪಟ್ಟಣದಲ್ಲಿ ವಾಸವಾಗಿದ್ದ ಯಾರು, ಬಲರಾಮ ದೇವರು. ಅದಾದ್ಮೇಲೆ 3-4 ವರ್ಷ ಆದ್ಮೇಲೆ ವಿಚಾರ ಗೊತ್ತಾಯ್ತು, ಮತ್ತೆ ಪುನಃ ವಾಪಸ್ ಬರ್ತಾರೆ ಬಲರಾಮ ದೇವರು. ಅಂದ್ರೆ ಎಂತಹ ಶೇಷಾವತಾರಿ ಆಗಿದ್ದರೂ ಕೂಡ, ಶೇಷ 5ನೇ ಕಕ್ಷೆಯಲ್ಲಿ ಬರುವಂತಹ ಶೇಷದೇವರ ಅವತಾರ ಆಗಿದ್ದರೂ ಕೂಡ ಬಲರಾಮ ದೇವರು ಕೆಲವೊಮ್ಮೆ ಈ ರೀತಿಯಾಗಿ ಪರಮಾತ್ಮನಿಗೆ ವಿರೋಧವನ್ನು ಉಂಟು ಮಾಡ್ತಾರೆ. ಇನ್ನು 2ನೇದ್ದು, ಅವಮೇನೆ ಅರ್ಜುನ ಕೃಷ್ಣಂ. ಅರ್ಜುನ ಒಮ್ಮೆ ಕೃಷ್ಣನನ್ನ ಅವಮಾನ ಮಾಡಿದ್ದ ಅಂತೆ. ಯಾವ ಸಂದರ್ಭ? ವಿಪ್ರಸ್ಯ ಶಿಶುರಕ್ಷಣೆ, ಒಬ್ಬ ಬ್ರಾಹ್ಮಣನ ಮಕ್ಕಳನ್ನು ರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಅರ್ಜುನ ಕೃಷ್ಣನಿಗೆ ಅವಮಾನವನ್ನು ಮಾಡಿದ್ದ ಅಂತ. ತಾತ್ಪರ್ಯ ಏನು? ಒಬ್ಬ ಬ್ರಾಹ್ಮಣ ಇದ್ದ, ಅವನ ಹೆಂಡತಿ ಮಕ್ಕಳನ್ನು ಹೆರ್ತಾ ಇದ್ಲು. ಹೆತ್ತ ತಕ್ಷಣ ಆಗ್ತಾ ಇತ್ತು, ಆ ಮಕ್ಕಳು ಕಣ್ಮರೆಯಾಗಿ ಬಿಡ್ತಾ ಇದ್ವು. ಆವಾಗ ಹೇಳ್ತಾನೆ, ಆ ಅರ್ಜುನ ಹೋಗಿ ಅಲ್ಲಿ ಹೇಳ್ತಾನೆ ಆ ಬ್ರಾಹ್ಮಣನ ಹತ್ರ, ನೀನೇನು ಚಿಂತೆ ಮಾಡಬೇಡ, ನಾನು ಆ ಮಕ್ಕಳನ್ನ ರಕ್ಷಣೆ ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ಆವಾಗ ಆ ಬ್ರಾಹ್ಮಣ ಹೇಳ್ತಾನೆ, ಇದು ನಿನಗೆ ಹೇಗ್ ಸಾಧ್ಯ? ಬಲರಾಮ ಕೃಷ್ಣ ಅಂತವರಿಗಂತಹ ಮಹಾಪರಾಕ್ರಮಿಗಳಿಗೆ ಸಾಧ್ಯ, ನಿನಗೆ ಹೇಗ್ ಸಾಧ್ಯ ಆಗುತ್ತೆ ಇದು ಅಂತ ಆ ಬ್ರಾಹ್ಮಣ ಅರ್ಜುನನಿಗೆ ಹೇಳ್ತಾನೆ ಅಂತೆ. ಆವಾಗ ಅರ್ಜುನ ಹೇಳುವಂತಹ ಮಾತು ಭಾಗವತದಲ್ಲಿ ಬರುತ್ತೆ. ಅದು ನಾಹಂ ಸಂಕರ್ಷಣೋ ಬ್ರಹ್ಮನ್ ನ ಕೃಷ್ಣ ಕಾಶ್ನಿರೇವಚ ಅಹಂ ಧನಂಜಯೋ ನಾಮ ಗಾಂಡೀವಂ ಯಸ್ಯ ಕಾರ್ಮುಕಂ ಅಂತ ದರ್ಪದ ಮಾತನ್ನ ಹೇಳ್ತಾನೆ. ನನ್ನ ನೀ ಯಾರ ತಂದ್ಕೊಂಡಿದ್ದೀಯಾ? ಕೃಷ್ಣ ತಂದ್ಕೊಂಡಿದ್ದೀಯಾ? ಬಲರಾಮ ತಂದ್ಕೊಂಡಿದ್ದೀಯಾ? ನಾನು ಕೃಷ್ಣನೂ ಅಲ್ಲ, ಬಲರಾಮನೂ ಅಲ್ಲ, ಅವರಿಬ್ಬರನ್ನು ಮೀರಿಸಿದಂತಹ ಅಹಂ ಧನಂಜಯೋ ನಾಮ, ನಾನು ಧನಂಜಯ. ಎಂಥವನು? ಗಾಂಡೀವಂ ಯಸ್ಯ ಕಾರ್ಮುಕಂ, ಇಡೀ ಜಗತ್ತನ್ನೇ ಸುಡುವಂತಹ, ನಾಶ ಮಾಡುವಂತಹ ಸಾಮರ್ಥ್ಯ ಆ ಗಾಂಡೀವಕ್ಕಿದೆ. ಅಂತಹ ಗಾಂಡೀವ ಧನುರ್ಧಾರಿ ನಾನು. ನಾನು ಕೃಷ್ಣನೂ ಅಲ್ಲ, ಬಲರಾಮನೂ ಅಲ್ಲ, ನಾನು ಇವರನ್ನ, ನಿನ್ನ ಮಕ್ಕಳನ್ನ ಹುಡುಕಿ ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಒಟ್ಟಿನಲ್ಲಿ ಅಲ್ಲಿ ನಾನು ಕೃಷ್ಣನಂತೆ ಅಲ್ಲ, ಬಲರಾಮನಂತೆ ಅಲ್ಲ ಅಂತ, ಒಟ್ಟಿನಲ್ಲಿ ಅವರು ದುರ್ಬಲರು, ನಾನು ಮಹಾ ಪರಾಕ್ರಮಿ ಗಾಂಡೀವಧಾರಿ ಅಂತ ಕೃಷ್ಣನಿಗೆ ಅಲ್ಲಿ ಅವಮಾನವನ್ನು ಮಾಡ್ತಾನೆ. ಯಾರು? ಅರ್ಜುನ. ಹೀಗೆ ಇವರಿಬ್ಬರು ಕೂಡ ಏನು ಸಾಮಾನ್ಯರಲ್ಲ. ಒಬ್ಬ ಶೇಷ, ಇನ್ನೊಬ್ಬ ಇಂದ್ರ. ಉತ್ತಮ ದೇವತೆಗಳಾಗಿದ್ದರೂ ಕೂಡ ಕೆಲವೊಮ್ಮೆ ಈ ರೀತಿಯಾದಂತಹ ಮನಸ್ಸು, ಪರಮಾತ್ಮನಿಗೆ ವಿರೋಧವನ್ನು ಕೆಲವೊಮ್ಮೆ ಅವರು ಮಾಡ್ತಾರೆ. ಆದರೆ ವಾಯುದೇವರಾಗಲಿ ಭಾರತೀ ದೇವಿಯವರಾಗಲಿ ಯಾವತ್ತೂ ಕೂಡ ಪರಮಾತ್ಮನಿಗೆ ವಿರೋಧವನ್ನ ಮಾಡೋದಿಲ್ಲ. ಮುಂದೆ ಪ್ರದ್ಯುಮ್ನ ಉದ್ಧವ ಸಾಂಬೋ ಅನಿರುದ್ಧಾದ್ಯಾಶ್ಚ ಸರ್ವಶಃ ಹರೇರಿಷ್ಟಂ ಸುಭದ್ರಾಯಾಃ ಫಲ್ಗುನೇ ದಾನ ಮಂಜಸ. ಜ್ಞಾತ್ವಾಪಿ ರುರುಧು ಸಮ್ಯಕ್. ಸಾತ್ಯಕಿ ಕೃಷ್ಣ ಸಂಹಿತಂ. ಕದಾಚಿನ್ ಮನ್ಯತೆ ಪಾರ್ಥಂ ಧರ್ಮಜೋಪಿ ನರಂ ಹರಿಂ. ಮತ್ವಾ ಬಿಭೇಜ್ಜರಾಸಂಧ
ವಧೆ ಕೃಷ್ಣ ಮುದೀರಿತುಂ. ಪದಚ್ಛೇದ. ಪ್ರದ್ಯುಮ್ನಃ ಉದ್ಧವಃ ಸಾಂಬಃ ಅನಿರುದ್ಧಾದ್ಯಾಃ ಚ ಸರ್ವಶಃ ಹರೇಃ ಇಷ್ಟಂ ಸುಭದ್ರಾಯಾಃ ಫಲ್ಗುನೆ ದಾನಂ ಅಂಜಸಾ ಜ್ಞಾತ್ವಾ ಅಪಿ ರುರುಧುಃ ಸಮ್ಯಕ್ ಸಾತ್ಯಕಿಃ ಕೃಷ್ಣ ಸಂಹಿತಂ ಕದಾಚಿತ್ ಮನ್ಯತೆ ಪಾರ್ಥಂ ಧರ್ಮಜಃ ಅಪಿ ನರಂ ಹರಿಂ ಮತ್ವಾ ಅಭಿಭೇತ್ ಜರಾಸಂಧವಧೆ ಕೃಷ್ಣಂ ಉದೀರಿತುಂ. ಇನ್ನು ಉಳಿದವರ ಕಥೆಯನ್ನು ಹೇಳ್ತಾ ಇದ್ದಾರೆ. ಪ್ರದ್ಯುಮ್ನ, ಉದ್ಧವ, ಸಾಂಬ ಮತ್ತು ಅನಿರುದ್ಧನೇ ಮೊದಲಾದಂತಹ ಎಲ್ಲ ಯಾದವರು ಸುಭದ್ರೆಯ ಮದುವೆಯ ಸಂದರ್ಭ. ಆವಾಗ ಕೃಷ್ಣನಿಗೆ ಭಾರಿ ಇಷ್ಟ ಏನಂತ, ಫಲ್ಗುನೇ ದಾನ, ಫಲ್ಗುಣನಿಗೆ ಅರ್ಥಾತ್ ಅರ್ಜುನನಿಗೆ ಸುಭದ್ರೆಯನ್ನು ಕೊಡಬೇಕು ಅಂತ ಅವ್ರಿಗೆ ಭಾರಿ ಇಷ್ಟ ಇತ್ತು. ಕೃಷ್ಣನಿಗೆ ಇಷ್ಟ ಇದೆ ಅಂತ ಯಾರಿಗ್ ಗೊತ್ತಿತ್ತು? ಎಲ್ಲರಿಗೂ, ಯಾದವರಿಗೂ ಗೊತ್ತಿತ್ತು. ಪ್ರದ್ಯುಮ್ನನಿಗೆ, ಉದ್ಧವನಿಗೆ, ಸಾಂಬನಿಗೆ ಎಲ್ಲರಿಗೂ ಗೊತ್ತಿತ್ತು. ಕೃಷ್ಣನಿಗೆ ಇದು ಇಷ್ಟ ಅಂತ ಗೊತ್ತಿದ್ದರೂ ಕೂಡ ಅವರೇನ್ ಮಾಡಿದ್ರು, ಜ್ಞಾತ್ವ ಅಪಿ, ಗೊತ್ತಿದ್ದರೂ ಕೂಡ ಅಂಜಸಾರುರುಧು, ಭಾರೀ ವಿರೋಧವನ್ನು ಮಾಡಿದ್ರು. ಅರ್ಜುನನಿಗೆ ಕೊಡಬಾರದು ಅಂತ. ಅಂದ್ರೆ ಅವರ ಉದ್ದೇಶ ಏನು ಅಂತಂದ್ರೆ ಇವನಿಗೆ ಕೊಡ್ಬೇಕು ಅಂತ. ಯಾರಿಗೆ? ದುರ್ಯೋಧನಿಗೆ ಕೊಡಬೇಕು ಅಂತ. ಅಂದ್ರೆ ಇವನ ಬಲರಾಮನ ಶಿಷ್ಯ ಗದಾಯುದ್ಧದಲ್ಲಿ, ಹಾಗಾಗಿ ಅವನಿಗೆ ಕೊಡಬೇಕು ಅಂತ ಉಳಿದವರ ಆಸೆ. ಆದರೆ ಕೃಷ್ಣನಿಗೆ, ಅರ್ಜುನನಿಗೆ ಕೊಡಬೇಕು ಅಂತ ಆಸೆ. ಹೀಗೆ ಕೃಷ್ಣನ ಆಶಯಕ್ಕೆ, ಅಭಿಪ್ರಾಯಕ್ಕೆ, ಇಷ್ಟಕ್ಕೆ ವಿರುದ್ಧವಾಗಿ ನಡೆದುಕೊಂಡು ಪ್ರದ್ಯುಮ್ನ, ಅನಿರುದ್ಧ ಮೊದಲಾದಂತಹ ಸಕಲ ಯಾದವರು. ಇನ್ನು ಸಾತ್ಯಕಿಹಿ ಕೃಷ್ಣ ಸಂಹಿತಂ, ಸಾತ್ಯಕಿ ಇದ್ದನಲ್ಲ ಅವನೇ ಮಾಡಿದ, ಕದಾಚಿತ್ ಕೆಲವೊಮ್ಮೆ, ಪಾರ್ಥಂ ಕೃಷ್ಣ ಸಂಹಿತಂ ಮನ್ಯತೆ, ಅರ್ಜುನನನ್ನ ಕೃಷ್ಣನಿಗೆ ಸಮಾನ ಅಂತ ಅನ್ಕೊಂಡ್ಬಿಡ್ತಾ ಇದ್ದಂತೆ. ಅರ್ಜುನದ ಭಾರಿ ಪರಾಕ್ರಮ, ಎಷ್ಟು ದೊಡ್ಡ ಪರಾಕ್ರಮಶಾಲಿ, ಮೂರ್ಲೋಕದ ಗಂಡ, ಗಾಂಡೀವಧಾರಿ ಅಂತ. ಈ ಅರ್ಜುನ ಮತ್ತು ಕೃಷ್ಣ ಬಹುಶಃ ಈಕ್ವಲ್ ಇರಬಹುದು ಅಂತ ಅರ್ಜುನನನ್ನ ಕೃಷ್ಣನಿಗೆ ಸಮಾನ ಅಂತ ಅಂದ್ಕೊಂಡ್ಬಿಡ್ತಾ ಇದ್ದ. ಇದು ದೋಷ. ಇನ್ನು ಧರ್ಮಜಃ, ಧರ್ಮರಾಜ ಅರ್ಥಾತ್ ಯುಧಿಷ್ಠಿರ, ಅವನು ಕೂಡ ಕೃಷ್ಣ ಒಬ್ಬ ನರ, ಮನುಷ್ಯ ಮಾತ್ರ. ಹಾಗಾಗಿ ಜರಾಸಂಧವದೇ ಕೃಷ್ಣಂ ಉದೀರಿತುಂ ಅಭಿಭೇತ್, ಜರಾಸಂಧನ ಸಂಹಾರದ ಸಂದರ್ಭ, ಅಂದ್ರೆ ಮುಂದೆ ಜರಾಸಂಧನ ಸಂಹಾರಕ್ಕೆ ಅಂತ ಅರ್ಜುನ, ಕೃಷ್ಣ, ಭೀಮ ಇವರೆಲ್ಲರೂ ಹೋಗ್ತಾರೆ. ಆ ಹೋಗುವಾಗ ಹೇಳ್ತಾರಂತೆ ಯಾರು, ಧರ್ಮರಾಜ ಯುಧಿಷ್ಠಿರ ಹೇಳ್ತಾರಂತೆ, ಕೃಷ್ಣ ನೀನು ಹೋಗೋದಷ್ಟು ನನಗೆ ಯಾಕೋ ಅಷ್ಟು ಸರಿ ಅನಿಸ್ತಾ ಇಲ್ಲ ಅಂತ. ಯಾಕೆಂದ್ರೆ ಅವನಿಗೇನು, ಕೃಷ್ಣ ಒಬ್ಬ ಸಾಮಾನ್ಯ ಮಾನವ. ಹಾಗಾಗಿ ಜರಾಸಂಧನ ಸಂಹಾರಕ್ಕೆ ಅಂತ ಹೋಗ್ಬಿಟ್ರೆ ಜರಾಸಂಧನನ್ನು ಕೊಲ್ಲಿಕ್ಕಾಗುತ್ತೋ ಇಲ್ಲ ಕೃಷ್ಣನ ಕೈಯಲ್ಲಿ ಅಂತ ಆ ರೀತಿಯಾಗಿ ಅವನೇ ಮಾಡಿದ. ಕೃಷ್ಣನ ವಿಚಾರದಲ್ಲಿ ಸಂದೇಹವನ್ನ ಪಟ್ಟ, ಇವನೊಬ್ಬ ಸಾಮಾನ್ಯ ಮನುಷ್ಯ ಅಂತ. ಹೀಗೆ ಪ್ರದ್ಯುಮ್ನ, ಅನಿರುದ್ಧ ಮೊದಲಾದಂಥವರು ಕೃಷ್ಣನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರು, ಅದಕ್ಕೆ ವಿರೋಧವನ್ನ ಮಾಡಿದರು. ಸಾತ್ಯಕಿ ಅರ್ಜುನನನ್ನ ಪರಮಾತ್ಮನಿಗೆ ಸಮಾನ ಎಂಬುದಾಗಿ ಭಾವಿಸಿದ. ಧರ್ಮರಾಜ ಕೃಷ್ಣನನ್ನ ಒಬ್ಬ ಸಾಮಾನ್ಯ ಮನುಷ್ಯ ಎಂಬುದಾಗಿ ಭಾವಿಸಿದ. ಇದೆಲ್ಲವೂ ಕೂಡ ಕೆಲವೊಮ್ಮೆ ನಡೆದಂತಹ ಸಣ್ಣ ಪುಟ್ಟ ದೋಷಗಳು. ಶಾಸ್ತ್ರದಲ್ಲಿ ಒಂದು ನಿಯಮ ಇದೆ, ಇದನ್ನು ನೋಡಿದಾಗ ನಮ್ಗೇನು ಆಚಾರ್ಯರು ಇಷ್ಟೆಲ್ಲ ದೋಷ ಹೇಳ್ತಾ ಇದ್ದಾರೆ ಇವರಲ್ಲಿ ಅಂತ. ಅದಕ್ಕೆ ನಿಂದನೆ ಮಾಡುವುದು ಅರ್ಥಾತ್ ದೋಷಗಳು ಇದೆ ಅಂತ ಹೇಳೋದು ಆ ವ್ಯಕ್ತಿಯನ್ನ ದೂಷಣೆ ಮಾಡ್ಲಿಕ್ಕೆ ಅಲ್ಲ ಅಂತೆ. ಮತ್ತೆ ಯಾವ್ದಕ್ಕೆ ಅಂತಂದ್ರೆ ಸ್ತುತ್ಯಂ ಸ್ತೋತುಂ ಅಂತ. ಸ್ತೋತ್ರಕ್ಕೆ ಅರ್ಹರಾದಂತಹ ವ್ಯಕ್ತಿಯಲ್ಲಿ ಈ ದೋಷಗಳು ಇಲ್ಲ. ಹಾಗಾಗಿ ಅವರ ಹಿರಿಮೆಯನ್ನ ಹೇಳಲಿಕ್ಕೋಸ್ಕರ ಕೆಲವರ ದೋಷಗಳನ್ನು ಹೇಳಬೇಕಾಗತ್ತೆ ಅಂತ. ಭೀಮಸೇನ ದೇವರಲ್ಲಿ, ಭಾರತೀ ದೇವಿಯರಲ್ಲಿ ಈ ಯಾವ ದೋಷಗಳು ಇಲ್ಲ. ಹಾಗಾಗಿ ಅವರು ಪರಮ ಪೂಜ್ಯರು, ಪರಶುಕ್ಲತ್ರಯರು ಎಂಬುದನ್ನ ನಮಗೆ ಮನದಟ್ಟಿಸಿ ಮನಃಪೂರ್ವಕವಾಗಿ ತಿಳಿಸಬೇಕು. ಹಾಗಾಗಿ ಅದು ನಮ್ಮ ಮನಸ್ಸಿಗೆ ಗಟ್ಟಿಯಾಗಿ ಅರ್ಥ ಆಗಬೇಕು ಅಂತಂದ್ರೆ ಉಳಿದವರಲ್ಲಿ ಇರುವಂತಹ ಸಣ್ಣ ಪುಟ್ಟ ದೋಷಗಳು ಗೊತ್ತಾಗಬೇಕು. ಅದು ಗೊತ್ತಾದಾಗ ಏನಾಗುತ್ತೆ, ಇಷ್ಟು ಸಣ್ಣ ಪುಟ್ಟ ದೋಷಗಳು ಕೂಡ, ದೊಡ್ಡ ದೋಷ ದೂರ ಉಳಿತು, ಸಣ್ಣ ದೋಷಗಳೂ ಕೂಡ ಇಲ್ಲ. ಹಾಗಾಗಿ ಇವರು ಪರಿಶುದ್ಧರು ಎಂಬುದಾಗಿ ಗೊತ್ತಾಗಬೇಕು. ಹಾಗಾಗಿ ನಮಗೆ ಮನದಟ್ಟಾಗಬೇಕು ಎನ್ನುವಂತ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಹೀಗೆ ಎಲ್ಲರಲ್ಲೂ ಕೂಡ ಸಣ್ಣ ಪುಟ್ಟ ದೋಷಗಳು ಇದ್ದಾವೆ. ಮುಂದೆ ಬಂಧನಂ ಶಂಕಮಾನೋಹಿ,
ಕೃಷ್ಣಸ್ಯ ವಿದುರೋಪಿತು ಕೌರವೇಯ ಸಭಾ ಮಧ್ಯೆ ನಾವತಾರಮರೋಚಯತ್. ಪದಚ್ಛೇದ. ಬಂಧನಂ ಶಂಕಮಾನಃ ಹಿ ಕೃಷ್ಣಸ್ಯ ವಿದುರಃ ಅಪಿ ತು ಕೌರವೇಯ ಸಭಾ ಮಧ್ಯೆ ನ ಅವತಾರಂ ಅರೋಚಯತ್. ಇನ್ನು ವಿದುರನ ಕತೆ. ವಿದುರ ಬಹಳ ದೊಡ್ಡ ಜ್ಞಾನಿ, ಪರಮಾತ್ಮನಿಂದಾಗಿ ಹುಟ್ಟಿದಂಥವನು, ವೇದವ್ಯಾಸರಿಂದಾಗಿ. ಅವನು ಕೂಡ ಪರಮಾತ್ಮನ ಒಂದು ಪರಾಕ್ರಮದ ವಿಚಾರದಲ್ಲಿ ಸಂದೇಹವನ್ನು ಪಟ್ಟಿದ್ದ ಅಂತ. ಯಾವಾಗ ಕೃಷ್ಣ ಸಂಧಾನಕ್ಕೆ, ಯುದ್ಧ ಬೇಡ ಸಂಧಾನಕ್ಕೆ ಅಂತ ಕೃಷ್ಣ ಹೋಗಿದ್ದಾನೆ. ಎಲ್ಲಿಗೆ? ಕೌರವೇಯ ಸಭಾ, ದುರ್ಯೋಧನ ಸಭೆಗೆ. ಅಲ್ಲಿ ಹೋದಾಗ ವಿದುರನಿಗೆ ಅನ್ಸುತ್ತೆ, ಅದು ಇನ್ನು ಹೋಗಿರೋದಿಲ್ಲ, ಹೋಗಕ್ಕಿಂತ ಮುಂಚೆ ವಿದುರ ಹೇಳ್ತಾನೆ, ಬಂಧನಂ ಶಂಕಮಾನಃ, ಅಲ್ಲಿಗೆ ಹೋಗ್ಬಿಟ್ರೆ ಕೃಷ್ಣನನ್ನ ಆ ದುರ್ಯೋಧನ ಬಂಧನ ಮಾಡಿ ಬಿಡ್ತಾನೆ. ಹಾಗಾಗಿ ಬಂಧನಂ ಶಂಕಮಾನಃ, ಕೃಷ್ಣನನ್ನ ಆ ಕೌರವರು ಬಂಧನ ಮಾಡಬಹುದು ಅಂತ ಹೆದರಿದಂತಹ ವಿದುರ ಏನ್ ಮಾಡಿದ? ಅವತಾರಂ ನ ಅರೋಚಯಿತು, ಅಲ್ಲಿಗೆ ಬರುವುದನ್ನ ಅವನು ಇಷ್ಟಪಡ್ಲಿಲ್ಲ, ನನಗೆ ಯಾಕೋ ಸರಿ ಅನಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಮಹಾಭಾರತದಲ್ಲಿ ಅದು ಬರುತ್ತೆ. ತೇಷಾಂ ಸಮುಪವಿಷ್ಟಾನಾಂ ಸರ್ವೇಷಾಂ ಪಾಪಚೇತಸಾಂ ತವ ಮಧ್ಯಾವತರಣಂ ಮಮ ಕೃಷ್ಣ ನರೋಚತೆ. ಕೃಷ್ಣ ನನಗೆ ಯಾಕೋ ನರೋಚತೆ, ಇದಂಗೆ ನಿನ್ನ ನಡೆ ನನಗೆ ಇಷ್ಟ ಆಗ್ತಾ ಇಲ್ಲ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಸರ್ವೇಷಾಂ ಪಾಪಚೇತಸಾಂ, ಮಹಾಪಾಪಿಷ್ಠರು, ಅವರು ನಿನಗೇನಾದ್ರೂ ಮಾಡಿಬಿಡ್ತಾರೆ. ಹಾಗಾಗಿ ನೀನು ಅವರ ಮಧ್ಯದಲ್ಲಿ ಹೋಗೋದು, ತವ ಮಧ್ಯಾವತರಣಂ ಮಮ ಕೃಷ್ಣ ನರೋಚತೆ, ನನಗಿಷ್ಟ ಇಲ್ಲ ಅಂತ ಪರಮಾತ್ಮನ ಪರಾಕ್ರಮದ ಮೇಲೆ ಅಪನಂಬಿಕೆಯನ್ನು ವ್ಯಕ್ತಪಡಿಸ್ತಾನೆ ಮತ್ತು ಪರಮಾತ್ಮನ ನಿರ್ಧಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾನೆ. ಪರಮಾತ್ಮ ಹೇಳಿದ್ದು ನಾನು ಅಲ್ಲಿಗೆ ಹೋಗೇ ಹೋಗ್ತೇನೆ ಅಂತ, ಆದರೆ ಮಮ ಕೃಷ್ಣ ನರೋಚತೆ, ನೀನ್ ಹೋಗೋದು ನನಗೆ ಇಷ್ಟ ಇಲ್ಲ, ಸರಿಯಲ್ಲ ಅಂತ ಆ ರೀತಿ ಹೇಳ್ತಾನೆ. ಹೀಗೆ ವಿದುರನು ಕೂಡ ಪರಮಾತ್ಮನಿಗೆ ವಿರೋಧವನ್ನ ಮಾಡಿದ್ದ. ಮುಂದೆ ನಕುಲಃ ಕರದಾನಾಯ. ಪ್ರೇಷಯಾಮಾಸ ಕೇಶವೇ ಅವಮೇನೆ ಹರೇರ್ಬುದ್ಧಿಂ ಸಹದೇವ ಕುಲಕ್ಷಯಾತ್. ಪದಚ್ಛೇದ. ನಕುಲಃ ಕರದಾನಾಯ ಪ್ರೇಷಯಾಮಾಸ ಕೇಶವೇ ಅವಮೇನೆ ಹರೇಃ ಬುದ್ಧಿಂ ಸಹದೇವ ಕುಲಕ್ಷಯಾತ್. ನಕುಲ ಸಹದೇವರು ಕೂಡ ಅದೇ ತಪ್ಪನ್ನ ಮಾಡಿದ್ರು. ನಕುಲಃ ಕರದಾನಾಯ, ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡ್ತಾ ಇದ್ದಾನೆ. ಆವಾಗ ಈ ಪಶ್ಚಿಮ ಭಾಗದ ರಾಜ್ಯಗಳಿಗೆ, ಸಮುದ್ರದ ತೀರಕ್ಕೆ ನಕುಲನನ್ನ ಕಳಿಸಿರ್ತಾರೆ. ಆವಾಗ ನಕುಲ ತಾನಲ್ಲಿಗೆ ಹೋಗಿ ತನ್ನ ಒಬ್ಬ ಸೇವಕನನ್ನ ಕಳಿಸ್ತಾನೆ ಅಂತೆ. ಏನಂತ? ಕೃಷ್ಣನ ಹತ್ರ ಕಳಿಸ್ತಾನೆ. ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡ್ತಾ ಇದ್ದಾನೆ, ನಕುಲ ಮಹಾರಾಜರು ಬಂದಿದ್ದಾರೆ, ಅವರು ಹೇಳಿ ಕಳಿಸಿದ್ದಾರೆ ಕಪ್ಪವನ್ನು ಕೊಡಬೇಕು ಅಂತ. ಅಂದ್ರೆ ಎಲ್ಲವನ್ನೂ ಕೂಡ ಮುನ್ನಡೆಸ್ತಿರೋದು ಯಾರು? ಆ ಶ್ರೀಕೃಷ್ಣ ಪರಮಾತ್ಮನೇನೆ. ಅದು ಗೊತ್ತೂ ಇದೆ ನಕುಲನಿಗೆ. ಹಾಗಿದ್ದರೂ ಕೂಡ ಕಪ್ಪವನ್ನು ಕೊಡು ಎಂಬುದಾಗಿ ಹೇಳಿ ಕಳಿಸಿದ. ತಾತ್ಪರ್ಯ ಏನು ಕಪ್ಪವನ್ನು ಕೊಡುವುದಂದ್ರೆ? ಕಪ್ಪವನ್ನು ಕೊಡು, ಕೊಡದೆ ಹೋದರೆ ಯುದ್ಧಕ್ಕೆ ಬಾ ಅಂತ ಅದರ ಹಿನ್ನೆಲೆ. ಹಾಗಾಗಿ ಆ ರೀತಿಯಾಗಿ ಹೇಳಿ ಕಳಿಸಿದ. ಮಹಾಭಾರತದಲ್ಲಿ ಹೇಳುವಂತೆ ತತ್ರಸ್ಥಃ ಪ್ರೇಷಯಾಮಾಸ ವಾಸುದೇವಾಯ ಭಾರತ ನಚಾಸ್ಯ ಗತಭೀರಾಜನ್ ಪ್ರತಿ ಜಗ್ರಾಹ ಶಾಸನಂ ಅಂತ ಸಭಾಪರ್ವದಲ್ಲಿ ಹೇಳುವಂತೆ ಆ ರೀತಿಯಾಗಿ ಅವನು ಕೂಡ ಏನ್ ಮಾಡಿದ?
ಕೃಷ್ಣನಿಗೆ ಟ್ಯಾಕ್ಸ್ ಅನ್ನು ಕೊಡು, ಕಪ್ಪವನ್ನು ಕೊಡು ಎಂಬುದಾಗಿ ಹೇಳಿ ಕಳಿಸಿದ. ಇದು ಕೂಡ ದೋಷ. ಇನ್ನು ಸಹದೇವ ಏನ್ ಮಾಡಿದ? ಕುಲಕ್ಷಯಾತ್, ಮಹಾಭಾರತದ ಯುದ್ಧ ಎಲ್ಲ ಮುಗಿಯಿತು, ಕುಲವೆಲ್ಲ ನಾಶವಾಗಿ ಹೋಗಿಬಿಟ್ಟಿದೆ. ಭೀಷ್ಮ, ದ್ರೋಣ ಮುಂತಾದಂತಹ, ದುರ್ಯೋಧನ ಮುಂತಾದಂತಹ ಅನೇಕ ರಾಜ ಮಹಾರಾಜರುಗಳು, ಕುಲದ ಹಿರಿಯರೆಲ್ಲರೂ ಕೂಡ ಸತ್ತು ಹೋಗಿಬಿಟ್ಟಿದ್ದಾರೆ. ಇದನ್ನು ಕಂಡು ಸಹದೇವನಿಗೆ ಅನ್ಸುತ್ತೆಂತೆ, ಹರೇಹೇ ಬುದ್ಧಿಂ ಅವಮೇನೆ, ಪರಮಾತ್ಮನ ಬುದ್ಧಿಯನ್ನು ಅವಮಾನಿಸಿದ ಅಂತ. ಅಂದ್ರೆ ಸಹದೇವ ಒಳ್ಳೆ ರಾಜನೀತಿಜ್ಞ, ಅವನು ರಾಜನೀತಿಯಲ್ಲಿ ಒಳ್ಳೆ ಪಾಂಡಿತ್ಯ ಇರುವಂತಹ ವ್ಯಕ್ತಿ. ಅವನು ಅಂದ್ಕೊಳ್ತಾನೆ ಅಂತೆ, ಈ ಶ್ರೀಕೃಷ್ಣ ಮನಸ್ಸು ಮಾಡಿದ್ರೆ ಆರಾಮಾಗಿ ಯುದ್ಧವನ್ನು ನಿಲ್ಲಿಸಬಹುದಾಗಿತ್ತು. ಈ ಕೃಷ್ಣನಿಗೆ ರಾಜನೀತಿಯ ಬಗ್ಗೆ ಸ್ವಲ್ಪವೂ ಜ್ಞಾನ ಇಲ್ಲ, ಏನೇನೋ ಮಾಡ್ಲಿಕ್ಕೆ ಹೋಗಿ ಕೊನೆಗೆ ಯುದ್ಧವನ್ನು ಮಾಡಿಸಿ ಎಲ್ಲರನ್ನು ಕೂಡ ನಮ್ಮ ಕೈಯಲ್ಲಿ ಕೊಲ್ಲಿಸಿ ಬಿಟ್ಟ, ಕುಲನಾಶವನ್ನು ಮಾಡಿಸಿ ಬಿಟ್ಟ ಅಂತ ಕೃಷ್ಣನ ಒಂದು ಬುದ್ಧಿಯನ್ನ, ಅವನಿಗೆ ಬುದ್ಧಿ ಸರಿ ಇಲ್ಲ, ರಾಜನೀತಿಯ ಬಗ್ಗೆ ಸರಿಯಾದಂತಹ ಸ್ಪಷ್ಟವಾದಂತಹ ಜ್ಞಾನ ಇಲ್ಲ ಅಂತ ಪರಮಾತ್ಮನ ಜ್ಞಾನವನ್ನು ಅವಮಾನಿಸಿದ ಅವನು. ಇದು ಕೂಡ ಏನು ದೋಷ? ಪರಮಾತ್ಮನಿಗೆ ಅವಮಾನ ಮಾಡಿದಂತಹ, ಪರಮಾತ್ಮನಿಗೆ ಸರಿಯಾದಂತಹ ಜ್ಞಾನವೇ ಇಲ್ಲ ಅಂತ ಭಾವಿಸಿದಂತಹ ದೊಡ್ಡ ದೋಷ. ಹೀಗೆ ನಕುಲ ಸಹದೇವರು ಕೂಡ ಈ ರೀತಿಯಾದಂತಹ ಒಂದು ತಪ್ಪುಗಳನ್ನ ಮಾಡಿದ್ದರು. ಮುಂದೆ ದೇವಕಿ ವಸುದೇವಾದ್ಯಾಹ ಮೇನಿರೆ ಮಾನುಷಂ ಹರಿಂ ಭೀಷ್ಮಸ್ತು ಭಾರ್ಗವಂ ರಾಮಂ ಅವಮೇನೆ ಯುಯೋಧ ಚ. ಪದಚ್ಛೇದ. ದೇವಕಿ ವಸುದೇವಾದ್ಯಾಹ ಮೇನಿರೆ ಮಾನುಷಂ ಹರಿಂ ಭೀಷ್ಮಃ ತು ಭಾರ್ಗವಂ ರಾಮಂ ಅವಮೇನೆ ಯುಯೋಧ ಚ. ಇನ್ನು ದೇವಕಿ, ವಸುದೇವ, ಯಶೋಧ, ನಂದಗೋಪ ಇವರಂತರೂ ಕೂಡ ಮಾನುಷಂ ಹರಿಂ ಮೇನಿರೆ, ಪರಮಾತ್ಮನನ್ನ ಮನುಷ್ಯ ಅಂತ ಮೇನಿರೆ ತಿಳಿದುಕೊಂಡು ಬಿಟ್ಟಿದ್ರು. ಕೆಲವೊಮ್ಮೆ ಅನಿಸ್ತಾ ಇತ್ತು, ಗೊತ್ತಾಗ್ತಾ ಇತ್ತು ನಮ್ಮ ಕೃಷ್ಣ ನಮ್ಮ ಮಗನಲ್ಲ, ಸಾಕ್ಷಾತ್ ಪರಮಾತ್ಮ ಅಂತ. ಆದರೆ ಆ ಬುದ್ಧಿ ಸ್ವಲ್ಪ ಹೊತ್ತಿರ್ತಾ ಇತ್ತು, ಮತ್ತೆ ಸಾಮಾನ್ಯ ಮನುಷ್ಯ, ನಮ್ಮ ಮಗ ಅಂತ ಭಾವನೆ ಬರ್ತಾ ಇತ್ತು. ಹೀಗೆ ಅವರು ಕೂಡ ಪರಮಾತ್ಮನನ್ನ ಮನುಷ್ಯ ಎಂಬುದಾಗಿಯೇನೆ ಭಾವಿಸಿದ್ದರು. ಇನ್ನು ಭೀಷ್ಮಾಚಾರ್ಯರಾಗಬೇಕಾದ್ರೆ ಭಾರ್ಗವಂ ರಾಮಂ, ಪರಶುರಾಮ ದೇವರನ್ನ ಅವಮಾನ ಮಾಡಿದ್ದರು. ಮತ್ತು ಯುಯೋಧಚ, ಯುದ್ಧ ಮಾಡಿದ್ರು. ನಾವು ಹಿಂದೆ ನೋಡಿದ್ವಿ ಅಂಬೆಯ ಮದುವೆಯ ಸಂದರ್ಭ. ಆ ಸಂದರ್ಭದಲ್ಲಿ ಸ್ವತಃ ಪರಶುರಾಮ ದೇವರೇ ಹೇಳ್ತಾರೆ, ನೀನಾಗಿ ಕರ್ಕೊಂಡು ಬಂದಿದ್ದೀಯ ಅಂಬೆಯನ್ನ, ಹಾಗಾಗಿ ಅವಳಿಗೆ ಈಗ ಮದುವೆ ಆಗ್ತಾ ಇಲ್ಲ, ಯಾಕಂದ್ರೆ ಆ ಬ್ರಹ್ಮದತ್ತನು ಸ್ವೀಕಾರ ಮಾಡ್ತಾ ಇಲ್ಲ, ಇವನು ಸ್ವೀಕಾರ ಮಾಡ್ತಾ ಇಲ್ಲ, ಹಾಗಾಗಿ ನೀನೇ ಮದುವೆ ಆಗಂತ ಹೇಳ್ತಾರೆ. ಸ್ವತಃ ಗುರುಗಳು ಹೇಳಿದರೂ ಕೂಡ, ಪರಶುರಾಮ ದೇವರು ಹೇಳಿದ್ರು ಕೂಡ ಏನ್ ಮಾಡಲಿಲ್ಲ, ಭೀಷ್ಮಾಚಾರ್ಯರು ಮದುವೆ ಆಗಲಿಲ್ಲ. ಇದು ಗುರುಗಳಿಗೆ ಮಾಡಿದಂತಹ ಅವಮಾನ, ಪರಮಾತ್ಮನಿಗೆ ಮಾಡಿದಂತಹ ಅವಮಾನ. ನೋಡಿ, ಭೀಷ್ಮಾಚಾರ್ಯರಿಗೂ ಭೀಮಸೇನ ದೇವರಿಗೂ ಇದೇ ವ್ಯತ್ಯಾಸ. ಭೀಮಸೇನ ದೇವರು ಏನ್ ಮಾಡಿದ್ರು, ನಾನು ಅಸ್ತ್ರ ಪ್ರಯೋಗ ಮಾಡೋಲ್ಲ ಅಂತ ತೀರ್ಮಾನವನ್ನು ಮಾಡಿದ್ರು. ಆದರೆ ಪರಮಾತ್ಮ ತಿಳಿಸಿದಾಗ ಪರಮಾತ್ಮನ ಆಜ್ಞೆ ಎಂಬುದಾಗಿ ಇದನ್ನು ಶಿರಸಾ ವಹಿಸಿಕೊಂಡು ಮಾಡಿದರು. ಭೀಷ್ಮಾಚಾರ್ಯ ಹಾಗೆ ಮಾಡಲಿಲ್ಲ. ಪರಶುರಾಮ ದೇವರೇ ಬಂದು ಹೇಳಿದರೂ ಕೂಡ ಮದುವೆ ಆಗಲಿಲ್ಲ. ಹೀಗೆ ಅದು ರಾಮಂ ಅವಮೇನೆ, ಅದು ಪರಶುರಾಮ ದೇವರಿಗೆ ಅವರ ಮಾತನ್ನು ನಡೆಸದೇನೆ ಅವಮಾನ ಮಾಡಿದ್ದದ್ದು. ಇನ್ನು ಯುಯೋಧಚ, ಕೊನೆಗೆ ಯುದ್ಧವನ್ನು ಕೂಡ ಮಾಡ್ತಾರೆ, ನಾವು ನೋಡ್ತೇವೆ ಅದನ್ನ. ಹಾಗಾಗಿ ಸ್ವಯಂ ಪರಶುರಾಮ ದೇವರೊಟ್ಟಿಗೆ ಯುದ್ಧವನ್ನು ಮಾಡಿದರು ಭೀಷ್ಮಾಚಾರ್ಯರು. ಹೀಗೆ ದೇವಕಿ ವಸುದೇವರು ಕೃಷ್ಣನನ್ನ ಮನುಷ್ಯ ಅಂತ ಭಾವಿಸಿದ್ದರು. ಭೀಷ್ಮಾಚಾರ್ಯರು ಆ ಪರಶುರಾಮ ದೇವರಿಗೆ ಅವಮಾನವನ್ನು ಮಾಡಿದರು, ಅವರ ಜೊತೆಗೆ ಯುದ್ಧವನ್ನು ಮಾಡಿದರು. ಹೀಗೆ ಇವರೂ ಕೂಡ ದೋಷಗಳನ್ನ ಹೊಂದಿದ್ದಾರೆ, ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ದಾರೆ. ಮುಂದೆ ದ್ರೋಣ ಕರ್ಣ ದ್ರೌಣಿ ಕೃಪಾಹ ಕೃಷ್ಣಾಭಾವೇ ಮನೋದಧು.
ದೇವಾಹ ಶಿವಾದ್ಯಾಹ ಅಪಿತು ವಿರೋಧಂ ಚಕ್ರಿರೆ ಕ್ವಚಿತ್. ಪದಚ್ಛೇದ. ದ್ರೋಣ ದ್ರೋಣಕರ್ಣ ದ್ರೋಣಿ ಕೃಪಾಹ ಕೃಷ್ಣಾಭಾವೆ ಮನಃ ದದುಹು ದೇವಾಹ ಶಿವಾದ್ಯಾಹ ಅಪಿ ತು ವಿರೋಧಂ ಚಕ್ರಿರೆ ಕ್ವಚಿತ್. ಇನ್ನು ದ್ರೋಣಾಚಾರ್ಯರಾಗಲಿ, ಕರ್ಣ, ದ್ರೌಣಿ ಅಂದ್ರೆ ಅಶ್ವತ್ಥಾಮ, ಕೃಪಾಚಾರ್ಯರು ಇವರೆಲ್ಲರೂ ಕೂಡ ಕೃಷ್ಣನಿಗೆ ದ್ವೇಷ ಮಾಡೋದು, ವಿರೋಧ ಮಾಡೋದು ಅಷ್ಟು ಮಾತ್ರ ಅಲ್ಲ, ಕೃಷ್ಣಾಭಾವೇ ಮನೋದುದು, ಕೃಷ್ಣನನ್ನ ಸಂಹಾರ ಮಾಡಬೇಕು, ಕೃಷ್ಣನ ಅಭಾವ ಅಂದ್ರೇನು ಕೊಲ್ಲೋದು, ಕೃಷ್ಣನನ್ನೇ ಕೊಲ್ಲಬೇಕು ಅಂತ ಮನಸ್ಸನ್ನು ಮಾಡಿದಂಥವ್ರು ಯಾರು? ಈ ದ್ರೋಣಾಚಾರ್ಯರು, ಕರ್ಣ, ಅಶ್ವತ್ಥಾಮ, ಕೃಪಾಚಾರ್ಯರು ಮೊದಲಾದಂಥವರು ಯುದ್ಧದಲ್ಲಿ ಕೊಲ್ಲಬೇಕು ಅಂತ ಮನಸ್ಸನ್ನು ಮಾಡಿದ್ರು. ಇನ್ನು ದೇವಾಹ ಶಿವಾದ್ಯಾಹ ಅಪಿತು, ಇದು ಇವರೆಲ್ಲರೂ ಕೂಡ ವಾಸ್ತವಿಕ ದೇವತೆಗಳು, ಮನುಷ್ಯರಾಗಿ ಅವತಾರ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ದೇವಾಹ ಶಿವಾದ್ಯಾಹ, ಸಾಕ್ಷಾತ್ ದೇವತೆಗಳು ಕೂಡ ಪರಮಾತ್ಮನಿಗೆ ವಿರೋಧವನ್ನು ಮಾಡಿದ್ದಾರೆ. ಶಿವಾದ್ಯಾಹ ನಾವು ರಾಮಾಯಣದ ಪ್ರಸಂಗದಲ್ಲಿ ನೋಡಿದ್ವಿ. ರಾವಣನ ಸಂಹಾರ ಆದ ಮೇಲೆ ರುದ್ರದೇವರು ಏನ್ ಮಾಡ್ತಾರೆ, ರಾಮದೇವರ ಮೇಲೆ ಯುದ್ಧಕ್ಕೆ ಅಂತ ಬರ್ತಾರೆ. ಇದು ಪರಮಾತ್ಮನಿಗೆ ಮಾಡಿದಂತಹ ವಿರೋಧ. ಅದಾದ ಮೇಲೆ ಇನ್ನು ದೇವೇಂದ್ರ, ನಾವು ಹಿಂದೆ ಗೋವರ್ಧನ ಪರ್ವತದ ಉದ್ಧಾರದ ಸಂದರ್ಭದಲ್ಲಿ ನೋಡಿದ್ದೇವೆ. ಹೀಗೆ ರುದ್ರದೇವರು ಮತ್ತು ಇಂದ್ರ ಇವರೆಲ್ಲರೂ ಕೂಡ ಪರಮಾತ್ಮನಿಗೆ ವಿರೋಧಂ ಚಕ್ರಿರೇ ಕ್ವಚಿತ್, ಕೆಲವೊಮ್ಮೆ, ಕ್ವಚಿತ್ ಅಂದ್ರೆ ಕೆಲವೊಮ್ಮೆ ಪರಮಾತ್ಮನಿಗೆ ವಿರೋಧವನ್ನ ಮಾಡಿದ್ದಾರೆ. ಹೀಗೆ ದೇವತೆಗಳು ಮೂಲ ಸ್ವರೂಪದಲ್ಲಿಯೂ ಪರಮಾತ್ಮನಿಗೆ ವಿರೋಧವನ್ನು ಮಾಡಿದ್ದಾರೆ, ಅವತಾರ ರೂಪದಲ್ಲಿಯೂ ಕೂಡ ಪರಮಾತ್ಮನಿಗೆ ವಿರೋಧವನ್ನು ಮಾಡಿದ್ದಾರೆ. ಇಷ್ಟು ಹೇಳಿ ಕೊನೆಗೆ ಒಂದು ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಋಷಿ ಮಾನುಷ ಗಂಧರ್ವಾಹ ವಕ್ತವ್ಯಾಹ ಕಿಮತಃ ಪರೇ ಅಥವಾ ಕಿಮತಃ ಪರಂ ಜನ್ಮ ಜನ್ಮಾಂತರಾಜ್ಞಾನಾತ್ ಅವಜಾನಂತಿ ಯತ್ ಸದಾ. ಪದಚ್ಛೇದ. ಋಷಿ ಮಾನುಷ ಗಂಧರ್ವಾಹ ವಕ್ತವ್ಯಾಹ ಕಿಂ ಅತಃ ಪರಂ ಜನ್ಮ ಜನ್ಮಾಂತರಾಜ್ಞಾನಾತ್ ಅವಜಾನಂತಿ ಯತ್ ಸದಾ. ಉತ್ತಮರಾದಂತಹ ರುದ್ರದೇವರ, ಯಮಧರ್ಮ ದೇವರ, ಇಂದ್ರನ ಒಂದು ದೋಷವೇ ಈ ರೀತಿ ಇರಬೇಕಾದರೆ, ಋಷಿ ಮಾನುಷ ಗಂಧರ್ವಾಹ, ಅವರಿಗಿಂತ ಕೆಳಗಡೆ ಇರುವಂತಹ ಋಷಿಗಳಾಗಲಿ, ಗಂಧರ್ವರಾಗಲಿ, ಮನುಷ್ಯರ ಬಗ್ಗೆ ಆಗಲಿ, ಕಿಂ ವಕ್ತವ್ಯಾಹ, ಏನ್ ಹೇಳಬೇಕು ಅಂದ್ರೆ ಇವರಲ್ಲೂ ಕೂಡ ದೋಷ ಇನ್ನಷ್ಟು ಜಾಸ್ತಿ ಇರುತ್ತೆ ಅಂತ. ಯಾಕೆ ಅಂತಂದ್ರೆ ಜನ್ಮ ಜನ್ಮಾಂತರ ಅಜ್ಞಾನಾತ್, ಇವರೆಲ್ಲರಿಗೂ ಕೂಡ ಜನ್ಮ ಜನ್ಮಾಂತರಗಳಲ್ಲಿ ಏನಿರುತ್ತೆ, ಸದಾಕಾಲ ಇರುವಂಥದ್ದು ಅಜ್ಞಾನ. ಅಜ್ಞಾನ ಯಾವಾಗಲೂ ಕೂಡ ಜೊತೆಗೆ ಇದ್ದೇ ಇರುತ್ತೆ. ಹೀಗೆ ಜನ್ಮ ಜನ್ಮಾಂತರ ಜ್ಞಾನಾತ್ ಅವಜಾನಂತಿ ಯತ್ ಸದಾ. ಈ ಅಶ್ವತ್ಥಾಮ ಆಗಲಿ, ದ್ರೋಣ ಆಗಲಿ, ಅಥವಾ ಪ್ರದ್ಯುಮ್ನ ಅನಿರುದ್ಧರಾಗಲಿ, ಇವರು ಪರಮಾತ್ಮನಿಗೆ ವಿರೋಧವನ್ನು ಮಾಡಿದ್ರು, ಅವಮಾನವನ್ನು ಮಾಡಿದ್ರು, ಬೈದುಕೊಂಡ್ರು. ಯಾವಾಗ? ಕ್ವಚಿತ್ ಕ್ವಚಿತ್, ಕೆಲವೊಮ್ಮೆ, ಯಾವುದೋ ಒಂದು ಸಂದರ್ಭದಲ್ಲಿ, ಎರಡು ಸಂದರ್ಭದಲ್ಲಿ. ಆದರೆ ಋಷಿಗಳು, ಮನುಷ್ಯರು, ಗಂಧರ್ವರು ಹಾಗಲ್ಲ, ಕ್ರಮವಾಗಿ ಅವರೆಲ್ಲರೂ ಕೂಡ ಅವಜಾನಂತಿ ಯತ್ ಸದಾ, ನಿರಂತರವಾಗಿ, ಅಂದ್ರೆ ನಿರಂತರವಾಗಿ ಅಂದ್ರೆ ಕಂಟಿನ್ಯೂಸ್ ಅಂತ ಅರ್ಥ ಅಲ್ಲ, ಒಟ್ಟಿನಲ್ಲಿ ಮೇಲಿಂದ ಮೇಲೆ ಹೆಚ್ಚಾಗಿ ಅವರೇನ್ ಮಾಡ್ತಾರೆ, ಪರಮಾತ್ಮನ ಬಗ್ಗೆ ವಿರೋಧವನ್ನ ಮಾಡ್ತಾರೆ, ಪರಮಾತ್ಮನಿಗೆ ತಿರಸ್ಕಾರವನ್ನ ಮಾಡ್ತಾರೆ, ಪರಮಾತ್ಮನಿಗೆ ಬೈತಾರೆ. ಒಟ್ಟಿನಲ್ಲಿ ಪರಮಾತ್ಮನನ್ನ ಯಾವ ದೃಷ್ಟಿಯಲ್ಲಿ ಕಾಣಬೇಕೋ ಆ ದೃಷ್ಟಿಯಲ್ಲಿ ಕಾಣುವುದಿಲ್ಲ ಅಂತ ಆಚಾರ್ಯರು ಇಷ್ಟು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಹೀಗೆ ಭೀಮಸೇನ ದೇವರು ಮತ್ತು ಭಾರತೀ ದೇವಿಯರು ಇವರಿಬ್ಬರೂ ಕೂಡ
ಪರಮಾತ್ಮನಿಗೆ ಯಾವ ಕ್ಷಣದಲ್ಲಿಯೂ ಯಾವ ಕಾಲದಲ್ಲಿಯೂ ಎಂತಹ ಸ್ಥಳದಲ್ಲಿಯೂ ಕೂಡ ಕಿಂಚಿತ್ತೂ ವಿರೋಧವನ್ನ ಮಾಡಲಿಲ್ಲ. ಉಳಿದ ದ್ರೋಣ, ಕೃಪಾ, ಭೀಷ್ಮ ಮುಂತಾದಂತಹ ಪ್ರದ್ಯುಮ್ನ, ಅರ್ಜುನ, ಸಹದೇವ್ ಮುಂತಾದಂಥವರು ಕೆಲವೊಮ್ಮೆ ಪರಮಾತ್ಮನಿಗೆ ವಿರೋಧವನ್ನ ಮಾಡಿದರು. ಇನ್ನು ಇಂದ್ರ, ರುದ್ರ ಮೊದಲಾದಂತಹ ದೇವತೆಗಳು ಕೂಡ ಕೆಲವೊಮ್ಮೆ ಪರಮಾತ್ಮನಿಗೆ ವಿರೋಧವನ್ನ ಮಾಡಿದರು. ಋಷಿಗಳು, ಗಂಧರ್ವರು, ಮನುಷ್ಯರು ಸದಾ ಮೇಲಿಂದ ಮೇಲೆ ಅವರೇನ್ ಮಾಡ್ತಾ ಇರ್ತಾರೆ, ಪರಮಾತ್ಮನನ್ನ ಅವಮಾನಿಸ್ತಾ ಇರ್ತಾರೆ. ಅವಜಾನಂತಿನೇ ಅವಮಾನ ಮಾಡೋದು, ಅರ್ಥಾತ್ ಅವನ ಯೋಗ್ಯತೆಗೆ ಅವನ ಯೋಗ್ಯತೆಗಿಂತ ಕೆಳಗೆ ಅವನನ್ನು ತಂದು ಚಿಂತನೆ ಮಾಡೋದು, ಅಥವಾ ಅವನಿಗೆ ಬೈಯೋದು, ತಿರಸ್ಕಾರ ಮಾಡೋದು, ಇದೆಲ್ಲ ಕೂಡ ಅವಮಾನ ಅಂತ ಕರೆಸ್ಕೊಳ್ಳುತ್ತೆ. ಒಟ್ಟಿನಲ್ಲಿ ಉಳಿದವರೆಲ್ಲರೂ ಕೂಡ ಈ ರೀತಿಯಾಗಿ ಮಾಡ್ತಾರೆ ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಮತ್ತೆ ಮುಂದೆ ಶ್ಲೋಕದಲ್ಲಿ ಪರಶುಕ್ಲತ್ರಯರು ಎಂಬುದಾಗಿ ಅವರನ್ನು ಯಾಕೆ ಕರೀತಾರೆ ಎಂಬುದಾಗಿ ತಿಳಿಸ್ತಾರೆ. ಆ ಚಿಂತನೆಯನ್ನ ಮತ್ತೆ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ